ದೇವರ ನಾಡಿಗೆ ಮತ್ತೆ ಗುಡ್ಡ ಗಂಡಾಂತರ ಎದುರಾಗಿದೆ. ಕೇರಳಂನ ವಯನಾಡಿನಲ್ಲಿ ಭೀಕರ ಭೂಕುಸಿತ ಆಗಿರೋದು. ಸುನಾಮಿಯಂತೆ ನುಗ್ಗಿದಂತ ರಕ್ಕಸ ಕೆಸರಿಗೆ 5 ಬಲಿಯಾಗಿದ್ದಾರೆ. ಭೀಕರ ಭೂಕುಸಿತದಲ್ಲಿ 6ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿರೋದು. ಅವಶೇಷಗಳ ಅಡಿ ಹಲವರು ಸಿಲುಕಿರುವಂತ ಶಂಕೆ ಕೂಡ ಇದೆ. ಈಗಾಗಲೇ ಹೇಳ್ದಂಗೆ ಮಹಾರಾಷ್ಟ್ರದಲ್ಲಿ ಲೆಕ್ಕ ಸಿಗ್ತಾ ಇದ್ರೆ ಕೇರಳದಲ್ಲಿ ಲೆಕ್ಕಾನೇ ಸಿಗ್ತಾ ಇಲ್ಲ. ಎಲ್ಲಿ ಯಾರು ಮೃತಪಟ್ಟಿದ್ದಾರೆ, ಏನಾಯ್ತು ಅವ್ರ ಕತೆ ಅಂತ ಇವತ್ತು ಕೂಡ ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. 9 ಜನ ಗಾಯಾಳುಗಳಿಗೆ ಮೆಪ್ಪಾಡಿಯ ವಿಮ್ಸ್ನಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇನ್ನು ವಯನಾಡು, ಕೋಝಿಕೋಡ್ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಾರಣ ಹೀಗೆ ಮಳೆ ಮುಂದುವರಿಯುತ್ತೆ ಅಂತ. ಕಾಸರಗೋಡು, ಕಣ್ಣೂರು, ಮಲ್ಲಪುರಂ ಜಿಲ್ಲೆಗಳಲ್ಲೂ ಕೂಡ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಎಲ್ಲೆಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೋ ಅಲ್ಲಿ ಭೀಕರ ಮಳೆ ಆಗುತ್ತೆ, ಪ್ರವಾಹದ ಆತಂಕ ಇದೆ. ಇನ್ನು ಆರೆಂಜ್ ಅಲರ್ಟ್ ಎಲ್ಲಿ ಘೋಷಣೆ ಮಾಡಿದ್ದಾರೋ ರೆಡ್ ಅಲರ್ಟ್ ಗಿಂತ ಸ್ವಲ್ಪ ಕಮ್ಮಿ ಮಳೆ ಅಂತ. ಬಟ್ ಕೇರಳದಲ್ಲಿ ಆಗ್ತಾ ಇರುವಂತ ಅವಾಂತರಗಳನ್ನ ಗಮನಿಸ್ತಾ ಇದ್ರೆ ಮಾನವ ಎಚ್ಚೆತ್ಕೊಳ್ಬೇಕು. ಪ್ರಕೃತಿಯ ವಿರುದ್ಧವಾಗಿ ಏನೇ ಮಾಡೋದಕ್ಕೆ ಹೋದ್ರೂ ಕೂಡ, ಅಂದ್ರೆ ನೀರಿನ ಹರಿವನ್ನ ಬದಲಾಯಿಸೋದು, ನದಿಯ ದಿಕ್ಕನ್ನ ಬದಲಾಯಿಸೋದು, ಸುರಂಗ ಕೊರೆಯೋದು, ಬೆಟ್ಟ ಕೊರೆದ್ಬಿಟ್ಟು ಅಪಾರ್ಟ್ಮೆಂಟ್ ಕಟ್ಟೋದು ಅಥವಾ ಸುರಂಗ ಮಾರ್ಗಗಳನ್ನ ನಿರ್ಮಾಣ ಮಾಡೋದು, ಇದರಿಂದ ಆಗುವಂತ ಪ್ರವಾಹ ಇರ್ಬೋದು, ಪ್ರಾಕೃತಿಕ ವಿಕೋಪಗಳನ್ನ ಮಾನವನೇ ಎದುರಿಸಬೇಕಾಗುತ್ತೆ. ಸದ್ಯ ಆ ಪರಿಸ್ಥಿತಿ ವಯನಾಡಿನಲ್ಲಿದೆ.